ನೋಡಿ ಇದೆ ಪ್ರಾಡಕ್ಟ್ ಮೊಬೈಲ್ ಹೋಲ್ಡರ್ ವಿತ್ ಚಾರ್ಜಿಂಗ್ ಕೇಬಲ್ ಬಂದಿದೆ. ನಾನು ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿದೆ. 1 ಡೇ ಬ್ಯಾಕ್ ನಂಗೆ ಡೆಲಿವರಿ ಬಂತು. ಜಸ್ಟ್ ನಾನು ಓಪನ್ ಮಾಡಿದ್ದೀನಿ ಪ್ರಾಡಕ್ಟ್ ಚೆಕ್ ಮಾಡಕ್ಕೆ ಕ್ವಾಲಿಟಿ ಯಾವ ತರ ಇದೆ ಅಂತ. ಕ್ವಾಲಿಟಿ ಚೆಕ್ ಮಾಡಿದ್ಮೇಲೆ ನಿಮ್ಗೆ ರಿವ್ಯೂ ಕೊಡಬೇಕು ಅಂತ ಡಿಸೈಡ್ ಮಾಡಿ ಬಂದೆ. ಸೊ ಓಪನ್ ಮಾಡೋಣ, ಲೆಟ್ಸ್ ಓಪನ್. ನೋಡಿ ಕಾಣಿಸ್ತಿದ್ಯಾ ಮೊಬೈಲ್ ಹೋಲ್ಡರ್. ಬ್ರ್ಯಾಂಡ್ ಬಂದ್ಬಿಟ್ಟು ರಾಯ್ಸ್ ಅಂತ. ರಾಯ್ಸ್ ಸ್ಮಾರ್ಟ್ ಬೈಸಿಕಲ್, ಮೋಟಾರ್ ಸೈಕಲ್, ಸ್ಕೂಟಿ ಎಲ್ಲದಕ್ಕೂ 360 ಡಿಗ್ರಿ ರೊಟೇಷನಲ್ ಆಗುತ್ತೆ. ಬ್ರ್ಯಾಂಡ್ ಬಂದ್ಬಿಟ್ಟು ರಾಯ್ಸ್ ಅಂತ. ನೇಮ್ಸು ಓಟೋ ರಾಯ್ಸ್, ಜಾವಾ, ಗ್ರಿಪ್ ಮೆಟಲ್, CNC ಬೈಕ್ ಮೆಟಲ್. ವಿತ್ ಇದು USB ಚಾರ್ಜರ್, ನ್ಯಾವಿಗೇಷನ್ 360 ಅಲ್ಲಿ ನಾವು ಯಾವ ಕಡೆ ಬೇಕೋ ಆ ತರ ರೊಟೇಟ್ ಮಾಡ್ಕೋಬಹುದು. ಸ್ಮಾರ್ಟ್ ಫೋನ್ ವಿತ್ ಬೈಸಿಕಲ್, ಮೋಟಾರ್ ಸೈಕಲ್, ಸ್ಕೂಟಿ ಎಲ್ಲದಕ್ಕೂ ಯೂಸ್ ಮಾಡ್ಕೋಬಹುದು. ಇದ್ರ ಪ್ರೈಸ್ ಬಂದ್ಬಿಟ್ಟು 1999, 1 ರೂಪಾಯಿ ಕಮ್ಮಿ, 2000 rupees ಇಲ್ಲಿ ಬಂದಿರೋ ಪ್ರೈಸು. ಬಟ್ ನಮ್ಗೆ ಸಿಕ್ಕಿರೋ ಪ್ರೈಸು ಜಸ್ಟ್ 3 ಲಾಸ್ಟ್ ಹೇಳ್ತೀನಿ. ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಕಸ್ಟಮರ್ ಕೇರ್ದು. ಓಕೆ ಫೈನ್. ಇದರಲ್ಲಿ ಏನೇನ್ ಬಂದಿರುತ್ತೆ ಅಂದ್ರೆ ಆಲಿವ್ ಮೀನ್ಸ್ ಇದು ಕೊಟ್ಟಿರ್ತಾರೆ. ಫಿಕ್ಸ್ ಮಾಡಕ್ಕೆ ಒಳಗಡೆ ಸ್ವಲ್ಪ ತೋರಿಸ್ಕೊಡ್ತೀನಿ, ಅದು ಆಲಿವ್ ಅಂತ. ಮತ್ತೆ ಸ್ಟಿಕ್ ಮೀನ್ಸ್ ಸ್ಕ್ರೂಸ್ ಟೈಟ್ ಮಾಡೋದು ಬರುತ್ತೆ. ಟಾಲನ್ ಯೂಸ್ಡ್ ವೈಡ್ಲಿ, ಕೀಸ್, ಪಂಚು, ಎಲೆಕ್ಟ್ರಿಕಲ್ ವೆಹಿಕಲ್, ಮೋಟಾರ್ ವೆಹಿಕಲ್, ಬೈಸಿಕಲ್, ಸ್ಕೂಟರ್, ಎನಿಥಿಂಗ್ ಎಲ್ಲ ಯೂಸ್ ಮಾಡ್ಕೋಬಹುದು. ನೋಡಿ ಕೊಟ್ಟಿದಾರಲ್ಲ, ಎಲೆಕ್ಟ್ರಿಕ್ ವೆಹಿಕಲ್, ಮೋಟಾರ್ ವೆಹಿಕಲ್, ಬೈಸಿಕಲ್, ಸ್ಕೂಟರ್ ಯಾವ್ದಕ್ ಬೇಕೋ ಅದಕ್ಕೆ ಫಿಟ್ ಮಾಡ್ಕೋಬಹುದು. ನೀವು ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಮೊಬೈಲ್ ಹೋಲ್ಡರ್ ಓಟೋ ರಾಯ್ಸ್ ಅಂತ. ನೆಕ್ಸ್ಟ್ ಓಪನ್ ಮಾಡೋ ಸಮಯ ಇದು, ಓಪನ್ ಮಾಡಿ ತೋರಿಸ್ಕೊಡ್ತೀನಿ. ಒಳಗಡೆ ಫುಲ್ ಸೇಫ್ ಆಗಿ ಒಂದು ಸೇಫ್ ಕವರ್ ಇಂದ ಕೊಟ್ಟಿದ್ದಾರೆ. ನೋಡಿ ಒಳಗಡೆ ನಮ್ಮ ಮೊಬೈಲ್ ಹೋಲ್ಡರ್ ಒಳಗಡೆ ಐತೆ, ತೆಗಿತಾ ಇದ್ದೀನಿ. ನೋಡಿ ಓಟೋ ರಾಯ್ಸ್, ಅವ್ರ ಕಂಪ್ನಿ ಬ್ರ್ಯಾಂಡ್ ಓಟೋ ರಾಯ್ಸ್ ಅಂತ. ಚೆನ್ನಾಗಿದೆ ಅಲ್ವಾ? ನೋಡಿ USB ಕೇಬಲ್ ಕೊಟ್ಟಿದ್ದಾರೆ. ಅಂಡ್ ನೋಡಿ ಓಟೋ ರಾಯ್ಸ್ ಆಟೋಮೋಟಿವ್ಸ್ ಅಂತ, ಇದು ಅವ್ರ ಕಂಪ್ನಿ ಬ್ರ್ಯಾಂಡ್. ಚೆನ್ನಾಗಿದೆ. ಇದೆಲ್ಲ ಮೆಟಲ್, ಪ್ಲಾಸ್ಟಿಕ್ ಅಲ್ಲ, ಎಲ್ಲ ಮೆಟಲ್, ಏನು ಪ್ಲಾಸ್ಟಿಕ್ ಬಂದಿಲ್ಲ ಎಕ್ಸೆಪ್ಟ್ ಕೇಬಲ್ ಪ್ಲಾಸ್ಟಿಕ್ ಆಗಿರುತ್ತೆ, ಮೆಟಲ್ ಅಲ್ಲಿ ಬರಲ್ಲ ಇವತ್ತು. ಓಕೆ ನೋಡಿ, ಇದು ನಮ್ಮ ಮೊಬೈಲ್ ಒಳಗಡೆ ಫಿಟ್ ಮಾಡ್ಕೊಂಡು ಎಷ್ಟು ಬೇಕೋ ಅಷ್ಟು ಮಾಡ್ಕೋಬಹುದು. ಎಷ್ಟು ಬೇಕೋ ಅಷ್ಟು ಓಪನ್ ಆಗುತ್ತೆ, ಎಷ್ಟು ಬೇಕೋ ಅಷ್ಟು ಟೈಟ್ ಮಾಡ್ಕೋಬಹುದು. ಮೊಬೈಲ್ ನ ಸೆಂಟ್ರಲ್ಲಿ ಹೋಲ್ಡ್ ಮಾಡ್ಬಿಟ್ಟು ಟೈಟ್ ಮಾಡ್ಕೋಬಹುದು. ಟೈಟ್ ಲೂಸ್ ಎಲ್ಲ ಆಗುತ್ತೆ. ಚೆನ್ನಾಗಿದೆ, ಎಲ್ಲ ಚೆಕ್ ಮಾಡಿದೆ ಆಲ್ರೆಡಿ. ಸೊ ಹಿಂದ್ಗಡೆ 2 ಮೆಟಲ್ ಸ್ಕ್ರೂ ಕೊಟ್ಟಿದ್ದಾರೆ. ಇಲ್ಲಿ ಗ್ರಿಪ್ಗೆ ಕೆಲವೊಂದು ಕೊಟ್ಟಿದ್ದಾರೆ, ಅವರೇ ಯೂಸ್ ಮಾಡ್ಕೊಂಡು ಟೈಟ್ ಮಾಡ್ಕೊಳಕ್ಕೆ ಎಲ್ಲ ಕೊಟ್ಟಿದ್ದಾರೆ, ತೋರಿಸ್ಕೊಡ್ತೀನಿ. ಅಂಡ್ ಇದು ಫೈನಲ್ ಆಗಿ ನಮ್ಗೆ ಲಾಂಗ್ ಡ್ರೈವ್ ಹೋದಾಗ ಎಲ್ಲ ನಮ್ಮ ಹತ್ರ ಪವರ್ ಬ್ಯಾಂಕ್ಸ್ ಇಲ್ಲ, ಏನು ಇಲ್ಲ ಅಂದ್ರೆ ನಾವು ಆರಾಮಾಗಿ ಬೈಕ್ ಕನೆಕ್ಟ್ ಮಾಡ್ಕೊಂಡಿದ್ರೆ ಎಮರ್ಜೆನ್ಸಿ ಪವರ್ ಬ್ಯಾಂಕ್ ತರ ನಮ್ಮ ಬೈಕಲ್ಲೇ ಪವರ್ ಬರುತ್ತೆ, ಮೊಬೈಲ್ ಚಾರ್ಜ್ ಮಾಡ್ಕೋಬಹುದು. 1 ಸೆಕೆಂಡ್ ತೋರಿಸ್ಕೊಡ್ತೀನಿ. ಜಸ್ಟ್ ಓಪನ್ ಆಗ್ತಿಲ್ಲ, ಇದು ಸ್ವಲ್ಪ ಹೊಸದಲ್ವಾ, ಸೊ ಅದು ಸ್ವಲ್ಪ ಓಕೆ ಬಂತು. ಓಕೆ ಕಚ್ಕೊಂಡ್ಬಿಟ್ಟೈತೆ, ಹೊಸದಲ್ವಾ. ನೋಡಿ ಯುಎಸ್ ಬಿ ಕೇಬಲ್, ನಮ್ ಚಾರ್ಜರ್ USB ಕೇಬಲ್ ಇರುತ್ತಲ್ಲ, ಡೈರೆಕ್ಟ್ ಕನೆಕ್ಟ್ ಮಾಡ್ಕೊಂಡು ನಮ್ದು ಡೈರೆಕ್ಟ್ ಮೊಬೈಲ್ ಚಾರ್ಜ್ ಮಾಡ್ಕೋಬಹುದು, ಚಾರ್ಜ್ ಆಗುತ್ತೆ. ಅಂಡ್ ದೆನ್ ವೈರ್ ಕ್ವಾಲಿಟಿ ಬಂದ್ರೆ ಓಕೆ ಫೈನ್, ಗುಡ್ ಆಗಿದೆ ವೈರ್ ಕ್ವಾಲಿಟಿ ಎಲ್ಲ. ನಾವು ಮೊಬೈಲ್ದು ಬ್ಯಾಟ್ರಿ ಬೈಕ್ದು ಮೇ ಬಿ ಇಲ್ಲಿ ಕನೆಕ್ಟ್ ಮಾಡ್ಬೋದು ಅನ್ಸುತ್ತೆ. ನಾನು ಅದು ಇನ್ಸ್ಟಾಲೇಷನ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಓಕೆ ಇದೆಲ್ಲ ಫೈನ್ ಆಗಿದೆ. ಓಕೆ ಇಷ್ಟೆಲ್ಲ ನೋಡಿದ್ರಲ್ಲ, ಓಕೆ ಗುಡ್ ಫೈನ್, ಇದೆಲ್ಲ ಚೆನ್ನಾಗಿದೆ. ಅದರಲ್ಲಿ ಬಾಕ್ಸ್ ಅಲ್ಲಿ ಇನ್ನೂ ರಿಮೈನ್ಸ್ ಇದ್ರ ಪಾರ್ಟ್ಸ್ ಏನೇನ್ ಬಂದಿದೆ ಸ್ಪೆರಿಕಲ್ ನೋಡೋಣ ಬನ್ನಿ. ಒಂದು ಸಿಂಪಲ್ ಒಂದು ಮ್ಯಾನ್ಯಲ್ ಕೊಟ್ಟವನೆ, ಯಾವ್ಯಾವ ತರ ಫಿಟ್ ಮಾಡ್ಬೇಕು, ಯಾವ್ಯಾವ ತರ ಅಂತ. ಇದು ಒಂದು ಪಿಕ್ಚರ್ ಮತ್ತೆ ಹಾಕ್ತೀನಿ ಬೇಕಿದ್ರೆ, ಯಾವ ಇನ್ಸ್ಟಾಲೇಷನ್ ಯಾವ್ಯಾವ ತರ ಮಾಡ್ಬೇಕು ಅಂತ ಕೊಟ್ಟವನೆ, ಯಾವ್ಯಾವ ಪಾರ್ಟ್ಸ್ ಇರುತ್ತೆ ಅಂತ ಕೊಟ್ಟವನೆ. ಓಕೆ
ಮೋಟಾರ್ ಬೈಕ್ ಸ್ಟ್ಯಾಂಡ್. ಇದು ಮೋಟಾರ್ ಬೈಕ್ ಸ್ಟ್ಯಾಂಡು ಫೋನ್ ಹೋಲ್ಡರ್ C1 C2 ಮೋಟಾರ್ ಬೈಕ್ ಸ್ಟ್ಯಾಂಡ್. ಸ್ಕ್ರೂ ಬ್ಲೂ ಪವರ್ ಪಿ ಟಚ್. ನೋಡಿ ನಮ್ಗೆ ಎಕ್ಸ್ಟ್ರಾ ಇದ್ರಲ್ಲಿ ಬಾಕ್ಸ್ ಅಲ್ಲಿ ಬಂದ್ಬಿಟ್ಟು ಎಕ್ಸ್ಟ್ರಾ ಇವು ಕೊಟ್ಟಿದ್ದಾರೆ. ಇದು ಪಿಕ್ಚರ್ ಮೇಲ್ಗಡೆ ಡಿಸ್ಪ್ಲೇ ಮಾಡ್ತೀನಿ, ನೋಡಿ ಡಿಸ್ಪ್ಲೇ ಮಾಡ್ತೀನಿ. ಇದನ್ನ 3M ಬ್ಲೂ ಪವರ್ ಡೂಲ್ ಪಿ ಪ್ಯಾಚ್ ಅಂತಾರೆ. ಇದು ಒಳಗಡೆ ಇದೆಲ್ಲ ಇದೆ ಅಲ್ವಾ, ಇದು ಒಳಗಡೆ ಇದಾಗ್ಬಿಟ್ಟು ಸ್ಕ್ರೂ ಟೈಟ್ ಮಾಡಿದ್ರೆ ಗ್ರಿಪ್ ಚೆನ್ನಾಗಿರುತ್ತೆ, ಲೂಸ್ ಆಗಲ್ಲ, ಒಳ್ಳೆ ಗ್ರಿಪ್ ಆಗಿ ಟೈಟ್ ಆಗಿರುತ್ತೆ. ಇದು ಬ್ಲೂ ಪಿ ಪ್ಯಾಚ್ ಅಂತ. ಓಕೆ, ದೆನ್ ಏನ್ ಕೊಟ್ಟಿದ್ದಾರೆ ನೋಡೋಣ. ಏನ್ ಕೊಟ್ಟಿದ್ದಾರೆ ಅಂದ್ರೆ ನಮ್ ಟೈಟ್ ಮಾಡ್ಕೊಳಕ್ಕೆ, ಯಾವಾಗನ್ನ ಎಮರ್ಜೆನ್ಸಿಗೆ ಇವಾಗ ಫಿಟ್ ಮಾಡ್ಕೊಳಕ್ಕೆ ನಾವೇ ಸೆಲ್ಫ್ ಆಗಿ ಮಾಡ್ಬೋದು. ಟೈಟ್ ಎಲ್ಲ ಫಿಟ್ ಮಾಡ್ಕೋಬಹುದು. ನೋಡಿ ಅವರು ಸ್ಕ್ರೂ ಟೈಟ್ ಮಾಡಕ್ ಕೊಟ್ಟಿದಾರಲ್ಲ, ಇದು ಜಸ್ಟ್ ಇದರಲ್ಲಿ ಹೋಲ್ಡ್ ಮಾಡಿ ಹಿಂಗೆ ಟೈಟ್ ಮಾಡ್ಕೋಬಹುದು. ನಮ್ಗೆ ಬೈಕ್ಗೆಲ್ಲ ಹಿಂಗೆ ಫಿಟ್ ಮಾಡ್ಕೋಬಹುದು. ಜಸ್ಟ್ ಸಿಂಪಲ್ ಆಗಿದೆ, ನಾವೇ ಫಿಟ್ ಮಾಡ್ಕೋಬಹುದು. ಬಟ್ ನಾನು ಈ ಚಾರ್ಜಿಂಗ್ ಪವರ್ ಕೇಬಲ್ ಎಲ್ಲ ಕನೆಕ್ಟ್ ಮಾಡಿಸ್ಬೇಕು. ಸೊ ಅದ್ರಗೋಸ್ಕರ ಸರ್ವಿಸ್ ಸೆಂಟರ್ಗೆ ಹೋಗ್ಬಿಟ್ಟು ನಾನೇ ಅಲ್ಲಿ ಕನೆಕ್ಟ್ ಮಾಡಿಸ್ಕೊಂತೀನಿ. ಅದು ಇನ್ಸ್ಟಾಲೇಷನ್ ವಿಡಿಯೋ ಹಾಕ್ತೀನಿ, ಇಲ್ಲಾಂದ್ರೆ ನಾನೇ ಫಿಟ್ ಮಾಡ್ಕೊಂತಿದ್ದೆ. ಇದು ಇಷ್ಟೇ, ಇದು ರಿವ್ಯೂ ಬೆಸ್ಟ್ ಆಗಿದೆ. ಇದು ಪ್ರೈಸ್ ಲಾಸ್ಟ್ ಅಲ್ಲಿ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಇದು ಪ್ರೈಸ್ ಬಂದ್ಬಿಟ್ಟು ಅಮೆಜಾನ್ ಅಲ್ಲಿ ಆರ್ಡರ್ ಮಾಡಿದ್ದು ಜಸ್ಟ್ 280 ರುಪೀಸ್ಗೆ ನಂಗೆ ಸಿಕ್ತು. 280 ರುಪೀಸ್ ಬೆಸ್ಟ್ ಅಲ್ವಾ? ಲಾಂಗ್ ಡ್ರೈವ್ ಹೋಗುವಾಗ ವಿತ್ ಮೊಬೈಲ್ ಚಾರ್ಜ್ ಇಲ್ಲ ಅಂದ್ರೆ ನಮ್ಗೆ ಪವರ್ ಬ್ಯಾಂಕ್ ತರ ಇದು ಸೇವ್ ಮಾಡುತ್ತೆ. ಅಂಡ್ ಮೊಬೈಲ್ ಹೋಲ್ಡರ್ ನಮ್ಗೆ ಬ್ಯಾಂಗ್ಳೂರಲ್ಲಿ ಅದರ್ ಸಿಟೀಸ್ ಅಲ್ಲಿ ನಮ್ಗೆ ರೂಟ್ಸ್ ಗೊತ್ತಿಲ್ಲ, ಅನ್ನೋನ್ ಏರಿಯಾಸ್ ಹೋಗ್ತಿದೀವಿ ಅಂದ್ರೆ ಮೀನ್ಸ್ ನಾವು ಮೊಬೈಲ್ ಕನೆಕ್ಟ್ ಮಾಡ್ಬೋದು, ಮ್ಯಾಪ್ಸ್ ಹಾಕೊಂಡು ಕೈಯಲ್ಲಿ ಇಟ್ಕೊಂಡು ನೋಡ್ಕೊಂಡು ಹೋಗೋಕ್ಕಿಂತ ಆಕ್ಸಿಡೆಂಟ್ ಅದು ಇದಾಗುತ್ತೆ. ಸೊ ಅದಕ್ಕೋಸ್ಕರ ಅವಾಯ್ಡ್ ಮಾಡ್ಬೇಕು. ನಮ್ಮ ಮೊಬೈಲ್ ಹೋಲ್ಡರ್ ಫಿಕ್ಸ್ ಮಾಡ್ಕೊಂಡು ವಿತ್ ಚಾರ್ಜಿಂಗ್ ವಿತ್ ಗೂಗಲ್ ಮ್ಯಾಪ್ ಅದು ಇದು ಎಲ್ಲ ನೋಡ್ಕೊಂಡು ಸಮ್ ಟೈಮ್ಸ್ ನಾವು ವಿಡಿಯೋನು ರೆಕಾರ್ಡ್ ಮಾಡ್ಕೊಂಡು ಹೋಗ್ಬೋದು. ಆ ತರ ರೆಕಾರ್ಡ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ಹೋಗ್ಬೋದು. ಇಷ್ಟೇ ರಿವ್ಯೂ ಮೊಬೈಲ್ ಹೋಲ್ಡರ್ ಬಗ್ಗೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸೇವ್ ಮಾಡಿ, ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ.